ಪ್ಲೀಸ್ ಅದಕ್ಕೆ ನಿಮಗೆ ತೊಂದರೆ ಕೊಡಕ್ಕಾಗಲ್ಲ. ನೀನ್ ನಡೆಯೋಕ್ಕಾಗ್ಲಿಲ್ಲ ಅಂದ್ರೇನೆ ನನಗ್ ತೊಂದರೆ ಆಗುತ್ತೆ ಅಖಿಲ್. ನಿನ್ನ ವೀಲ್ ಚೇರಲ್ಲಿ ನೋಡೋಕ್ಕಾಗಲ್ಲ. ನನ್ ಮಗ ದುರ್ಬಲ ಅಲ್ಲ. ನಡೆಯೋದು ಓಡೋದನ್ನ ನಾನ್ ನೋಡ್ಬೇಕು. ನಡಿ. ಸ್ವಲ್ಪ ಕಷ್ಟ ಅನ್ಸುತ್ತೆ, ಪ್ರಯತ್ನ ಪಡು. ನೋವಾಗುತ್ತೆ, ತಡ್ಕೋ. ಆಗಲ್ಲ ಅನ್ಸುತ್ತೆ, ಸಹಿಸ್ಕೋಬೇಕು. ಆದ್ರೆ ನಡಿ, ಒಂದು ಹೆಜ್ಜೆ ಇಡು. ಧೈರ್ಯದಿಂದ, ಆತ್ಮವಿಶ್ವಾಸದಿಂದ, ಗಟ್ಟಿ ಮನಸ್ಸಿಂದ ಪ್ರಯತ್ನ ಪಡು. ಅಖಿಲ್ನ ವಸು ನಡೆಸ್ತಿದ್ರೆ ಚಿಕ್ಕ ಮಗುನ ತಾಯಿ ನಡ್ಸೋ ತರ ಇದೆ ಅಲ್ವೇನ್ರಿ? ಹೆತ್ತ ತಾಯಿ ತರ ಅತ್ತಿಗೆ ಸಿಕ್ಕಿರೋದು ಅಖಿಲ್ ಅದೃಷ್ಟ. ಇನ್ನು ನನ್ನ ಕೈಲಿ ಆಗ್ತಿಲ್ಲ ಅದಕ್ಕೆ. ಸರಿ, ನಡಿ. ಅಖಿಲ್ಗೆ ನೀವು ಅದಕ್ಕೆ ಎಲ್ಲ ಹೊಸವ್ರೆ. ತಾಯಿ, ಈ ಕುಟುಂಬ ಯಾವಾಗಲೂ ನಿಮಗೆ ಋಣಿಯಾಗಿರುತ್ತೆ. ರೆಸ್ಟ್ ತಗೋತಾ ಇರು. ನಾನು ಹೋಗಿ ಹಾಲು ತರ್ತೀನಿ. ಹಾಲು ಕುಡಿದ್ರೆ ಎಲುಬುಗಳಿಗೆ ಬಲ ಸಿಗುತ್ತೆ. ನೀನಿರು ವಸು, ನಾನ್ ತರ್ತೀನಿ. ಸರಿ. ಅಖಿಲ್, ಏನು ತೊಂದರೆ ಆಗಿಲ್ಲ ತಾನೆ? ನೀನು ಹೋಗಮ್ಮ, ನಾನು ನೋಡ್ಕೋತೀನಿ. ಸರಿ, ಟ್ಯಾಬ್ಲೆಟ್ಸ್ ತಗೊಂಡ್ ಬರ್ತೀನಿ. ಬೇಡ ಅಣ್ಣ, ಅಣ್ಣ ಬೇಡ. ಪರವಾಗಿಲ್ಲ ಬಿಡೋ. ಅಖಿಲ್, ಹಾಲ್ ತಗೋ. ಥ್ಯಾಂಕ್ಸ್ ಅದಕ್ಕೆ. ಅಕ್ಕ, ಕಾಫಿ ಹಾಗೆ ನಂಗೂ ಕೊಡೆ. ಇವರಿಬ್ರಿಗೂ ಬೇರೆ ಕೆಲಸನೇ ಇಲ್ಲ, ಮನೇಲಿ ವೇಸ್ಟ್ ಆಗಿ ಬಿದ್ದಿದ್ದಾರೆ. ಛೀ, ವ್ಯಾಕ್. ಅಕ್ಕ, ಹೇ ನೀನಾ, ಇದು ಕಾಫಿನ ಕಲ್ಗಚ್ಚ. ನನಗೆ ಕಾಫಿ ಕೊಡೋದು ಇಷ್ಟ ಇಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳ್ಬೇಕೆ ಹೊರತು ಇಂಥ ಕಾಫಿ ಕೊಡೋದ ಅಕ್ಕ? ಇದಕ್ಕಿಂತ ವಿಷನೇ ಕೊಡ್ಬೋದಿತ್ತಲ್ಲ. ಕಾಫಿ ಚೆನ್ನಾಗಿ ಇದೆಯಲ್ಲೇ? ಏನ್ ಚೆನ್ನಾಗಿದೆ? ಹಸುಗಳು ಕುಡಿಯೋ ಕಲ್ಗಚ್ಚ ತರ ಇದೆ. ಟೇಸ್ಟ್ ಗೊತ್ತಿಲ್ದಿರೋ ವೇಸ್ಟ್ ಮನುಷ್ಯರು. ಹಾರಿಕಾ,
ಹೊಡಿತ್ಯಾ? ಇನ್ನೊಂದು ಕೊಡಿ ಎತ್ಗೆ, ಅವಳಿಗೆ ಬುದ್ಧಿ ಬರೋ ಥರ ಕೊಡಿ. ಹೊಡಿಯೋದಲ್ಲ, ಸಾಯಿಸ್ಬಿಡ್ತೀನಿ. ಅಕ್ಕನ್ ಮುಖದ ಮೇಲೆ ಕಾಫಿ ಎರಚ್ತೀಯ? ಪಿತ್ತ ನೆತ್ತಿಗೇರಿದ್ಯಾ? ಅಕ್ಕ ನಿನಗೆ ಕಾಫಿ ಕೊಡೋದೇ ಹೆಚ್ಚು. ಅದಕ್ಕೆ ಥ್ಯಾಂಕ್ಸ್ ಹೇಳೋದ್ ಬಿಟ್ಟು ಅಕ್ಕನ್ ಮುಖಕ್ಕೆ ಕಾಫಿ ಎರಚಿ ಹರ್ಟ್ ಮಾಡ್ತೀಯಾ? ಅಕ್ಕನ್ಗೆ ಅವಮಾನ ಮಾಡ್ತೀಯಾ? ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ಅವಳಿಗೆ ತುಂಬಾ ದಿಮಾಕು ಪೊಗರು ಜಾಸ್ತಿ ಆಗಿದೆ. ಅದಕ್ಕೆ ಅವಳನ್ನ ಬಿಡ್ತೀನಿ ಅಂತ ಎಷ್ಟು ಹೇಳಿದ್ರು ನೀವು ಕೇಳಲಿಲ್ಲ. ಅವಳು ಬದಲಾಗಲ್ಲ ಅಂತ ಎಷ್ಟೇ ಹೇಳಿದ್ರು ನೀವು ಕ್ಷಮಿಸಿ ಬಿಟ್ಬಿಟ್ರಿ. ಅದು ನಾಯಿ ಬಾಲದ ಥರ ಡೊಂಕು ಬುದ್ಧಿ. ಈಗ ಆವೇಶ ಪಡಬೇಡ್ವೆ, ಆದ್ರ ಪಟ್ಟು ಮಾತಾಡ್ಬೇಡ. ನಿನ್ನ ಮನೆಯಿಂದ ಆಚೆ ಹಾಕಿದ್ರು ಹಾಕ್ಬೋದು. ಪಾವನಿ ಹತ್ರ ಸಾರಿ ಕೇಳು. ಎಲ್ಲಿ ಹಿಗ್ಗಬೇಕು, ಎಲ್ಲಿ ತಗ್ಗಬೇಕು ಅನ್ನೋದನ್ನ ಕಲ್ತ್ಕೋ. ಸಾರಿ ಕೇಳಿದ್ರೆ ನಿನ್ ಗಂಟೇನು ಹೋಗಲ್ಲ. ಹಾಗೇನೆ ಇದನ್ನ ಉಪಯೋಗಿಸ್ಕೊಂಡು ನೀನ್ ಅಭಿ ಹತ್ರ ದುಡ್ಡು ಕೇಳ್ಬೋದು. ಈಗ್ಲೇ ಸಾರಿ ಹೇಳು. ಏನಾಯ್ತು? ಹೇಳು. ಸಾರಿ ಅಕ್ಕ, ಐ ಆಮ್ ವೆರಿ ಸಾರಿ. ನಾನು ಬೇಕು ಅಂತ ಮಾಡಲಿಲ್ಲ, ಏನೋ ಕೈ ಜಾರ್ಬಿಡ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಪರವಾಗಿಲ್ಲ ಹಾರಿಕಾ. ಸಾರಿ ವಸು ಅಕ್ಕ, ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ಐ ಆಮ್ ವೆರಿ ಸಾರಿ. ಹೊಸೋರೆ, ಅಷ್ಟಕ್ಕೂ ಏನಾಯ್ತು? ಹಾರಿಕಾ ಯಾಕೆ ಅದಕ್ಕೆ ಸಾರಿ ಕೇಳ್ತಿದ್ದಾಳೆ? ಏನಿಲ್ಲ ಅಭಿ, ಹಾರಿಕಾ ಕಾಫಿ ಕೇಳಿದ್ಲು, ಪಾವನಿ ಕೊಟ್ಲು. ಹಾರಿಕಂಗೆ ಇಷ್ಟ ಆಗ್ಲಿಲ್ಲ. ಕೋಪದಲ್ಲಿ ಕಪ್ಪು ಕೆಳಗೆಸದ್ಲು. ಅದು ಸ್ವಲ್ಪ ಎಡವಟ್ಟಾಗಿ ಪಾವನಿಗೂ ತಾಕ್ತು ಅಷ್ಟೇ. ಹೌದು ಭಾವ, ಗೊತ್ತಿಲ್ಲದೆ ಆಗೋಯ್ತು. ಸಾರಿ. ಗೊತ್ತಿಲ್ಲದೆ ಅಲ್ಲ, ಬೇಕು ಅಂತ ಮಾಡಿದ್ಯಾ? ಬೇಕು ಅಂತ ಮಾಡ್ಲಿಲ್ಲ ಅಖಿಲ್, ಪ್ರಾಮಿಸ್. ಭಾವ ಸಾರಿ. ಭಾವ ನಿಲ್ಸು ನಿನ್ ಸುಳ್ಳು ಸಾರಿನ. ನಿನ್ನ ಈ ಮನೆಯೊಳಗೆ ಬಿಟ್ಕೊಂಡಿದ್ದೆ ನಾವು ಮಾಡಿದ ತಪ್ಪು. ಅವಳು ಸಾರಿ ಹೇಳಿದ್ಲಲ್ಲೋ, ಇನ್ನು ಯಾಕೆ ಸಾಧಿಸ್ತಾ ಇದೀಯಾ? ಲೇ ಹಾರಿಕಾ, ನಿಮ್ ಭಾವನೇನೋ ಕೇಳ್ಬೇಕು ಅಂತಿದ್ಯಲ್ಲ, ಕೇಳು. ಮತ್ತೆ ಅಭಿ ಹೊರಗಡೆ ಹೋಗ್ತಾನೆ ಅನ್ಸುತ್ತೆ, ಕೇಳು. ಏನ್ ಹಾರಿಕಾ? ಅದು ಭಾವ, ನಂಗೆ 5 lakhs ಬೇಕು, ಕೊಡಿ. $5 lakhs ನಿನ್ಗ್ಯಾಕೆ ಬೇಕು ಅಖಿಲ್? ಏನಕ್ಕೆ ಬೇಕು ಅಂತ ಕೇಳ್ತಿದ್ದೀನಿ. ಅವಳ ಖರ್ಚು ಏನೋ ಅವಳಿಗಿರುತ್ತಲ್ವೇನೋ, ಎಲ್ಲದಕ್ಕೂ ಅಡ್ಬಾಯ್ ಆಗ್ತೀಯಲ್ಲ. 5 ಲಕ್ಷ ಅಂದ್ರೆ ತಮಾಷೆ ಅನ್ಕೊಂಡಿದ್ಯಾ? ಅತ್ತೆ ಯಾಕೆ ಅವಳಿಗೆ ಎನ್ಕರೇಜ್ ಮಾಡ್ತಿದ್ಯಾ? ಬಾಡಿಗೆ ಮನೇಲಿದ್ದಾಗ ಪೈಸೆಗೂ ಕಷ್ಟಪಟ್ಟಿದ್ವಿ. ಈಗ ಆಸ್ತಿ ಎಲ್ಲ ಬಂದಿದ್ಯಲ್ಲೋ, ದುಡ್ಡು ಕೊಡೋಕ್ಕೇನೋ ತೊಂದ್ರೆ? ಆಸ್ತಿ ಬಂದ್ರೆ ಎಲ್ಲ ಖರ್ಚು ಮಾಡ್ಬೇಕಾ? ನಾನು 5 ಲಕ್ಷ ಕೇಳಿದ್ದು, ಆಸ್ತಿನೆಲ್ಲ ಅಲ್ಲ. ನನಗೆ ಅಂತ ಪಾಕೆಟ್ ಮನಿ ಇರ್ಬೇಕಲ್ವಾ? ನಾನ್ ಜಾಬ್ ಮಾಡ್ತೀನಿ ಅಂದ್ರೆ ಬೇಡ ಅಂದ್ರಿ. ಮನೇಲಿರೋ ನನ್ಗೆ ಇನ್ಕಮ್ಮೇ ಇಲ್ಲ. ಅಗತ್ಯ ಇದ್ದಾಗ ಪ್ರತಿ ಸಲನೂ ಕೈ ಚಾಚಿ ಬಾಯ್ ಬಿಟ್ಟು ಕೇಳಕ್ಕಾಗಲ್ಲ ಅಲ್ವಾ? ಅದಕ್ಕೆ ಒಂದೇ ಸಲ 5 ಲಕ್ಷ ಕೇಳಿದ್ದು. ಆದ್ರೂ ಅಭಿ ತನ್ನ ಸ್ವಂತ ಜೇಬಿಂದ ಏನ್ ತೆಗೆದುಕೊಡ್ತಿಲ್ವಲ್ಲ, ಇದು ಎಲ್ರ ಆಸ್ತಿನೂ ತಾನೆ. ಅಂದ್ರೆ ಇದ್ರಲ್ಲಿ ಎಲ್ರಿಗೂ ಪಾಲಿರುತ್ತೆ. ನೀವು ದುಡ್ಡು ಕೊಡಲ್ಲ ಅಂದ್ರೆ ಹೇಳಿ, ನಾನು ಹೋಗಿ ನನ್ನ ಮಮ್ಮಿನ ಕೇಳ್ತೀನಿ. ಹೋಗಿ ಕೇಳು, ಎಷ್ಟು ಕೊಡ್ತಾರೆ ಅಂತ ನಾನು ನೋಡ್ತೀನಿ. 5 ಲಕ್ಷ ಅಲ್ಲ, 5 ರೂಪಾಯಿನೂ ಕೊಡಲ್ಲ. ನೀನು ಯಾರ ಹತ್ರನೂ ದುಡ್ಡು ಕೇಳೋ ಅವಶ್ಯಕತೆ ಇಲ್ಲ ಹಾರಿಕಾ, ನಾನು ಕೊಡ್ತೇನೆ.
Yes! ತುಂಬಾ ಥ್ಯಾಂಕ್ಸ್ ಆಂಟಿ. ನೀನ್ ಹೇಳ್ದಂಗೆ ನಾನು ಮಾಡಿದ್ದಕ್ಕೆ ನನಗೆ 5 ಲಕ್ಷ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಕಣೆ ಆಗಾಗ ನನ್ ಮಾತ್ ಕೇಳು ಅಂತ ಹೇಳೋದು. ಆಗಾಗ ಅಲ್ಲ ಆಂಟಿ, ಇನ್ ಮುಂದೆ ಯಾವಾಗ್ಲೂ ನಿನ್ ಮಾತೇ ಕೇಳ್ತೀನಿ. ಅದೇನಂದ್ರೆ ಆ ವಸ್ತು ಅಕ್ಕ ನನಗ್ ಹೊಡೆದಿದ್ದು ನನಗಿಷ್ಟ ಆಗ್ಲಿಲ್ಲ. ಬೇಡೆ, ಈಗ ಅವ್ರ ಟೈಮ್ ನಡೀತಿದೆ, ನಮಗೆ ಅಂತ ಒಂದ್ ಟೈಮ್ ಬರುತ್ತಲ್ಲ, ಆಗ ನೋಡ್ಕೊಳ್ಳೋಣ. ಈ ಮನೇಲಿ ವಸ್ತು ಅಕ್ಕ ಪಾವನಿ ಅಕ್ಕಂದೆ ಮೇಲ್ಗೈ ಆಗಿದೆ. ನಾನ್ ಯಾವಾಗ ಅಪ್ಪರ್ ಹ್ಯಾಂಡ್ ಆಗ್ತೀನೋ ಏನೋ. ಪ್ರತಿ ಹ್ಯಾಂಡ್ಗೂ ಒಂದು ಟೈಮ್ ಬರುತ್ತೆ ಕಣೆ, ಆಗ ಆಟೋಮೆಟಿಕ್ ಆಗಿ ಅದೇ ಮೇಲ್ಗೈ ಆಗತ್ತೆ. ಅದ್ ಸರಿ ನೋಡು, ಅಭಿ 5 ಲಕ್ಷ ಕೊಟ್ಮೇಲೆ ಅದ್ರಲ್ಲಿ ನನಗೆಷ್ಟೇ ಕೊಡ್ತೀಯಾ? ಅಷ್ಟೋ ಇಷ್ಟೋ ಕೊಡ್ತೀನಿ ಆಂಟಿ. ಅಷ್ಟೋ ಇಷ್ಟೋ ಅಂದ್ರೆ ಎಷ್ಟೇ ಕೊಡ್ತೀಯಾ? ಬಂದಾಗ ಕೊಡ್ತೀನಿ ಆಂಟಿ, ಯಾಕೆ ಯೋಚನೆ? ಹೇ ರಾಣಿ, ವಾಟ್ಸಪ್. ನಾವ್ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಮಾಡ್ಬೇಕು ಅಂತ ಅನ್ಕೊಂಡ್ವಲ್ಲ, ನಾವೆಲ್ಲ ಯಾವಾಗ ಸಿಗೋಣ? ಯಾವಾಗ್ಲೂ ಯಾಕೆ, ಇವತ್ತೇ ಪಾರ್ಟಿ ಮಾಡೋಣ. ಹಾಗಾದ್ರೆ ಪಬ್ಗೆ ಹೋಗೋಣ. ಪಬ್ ಯಾಕೆ? ನಮ್ ಜೊತೆ ಪಾರ್ಟಿಲಿ ಬೇರೆಯವ್ರು ಕೂಡ ಇರ್ತಾರೆ, ಬರೀ ಡಿಸ್ಟರ್ಬೆನ್ಸ್. ಮನೇಲೇ ಮಾಡೋಣ. ಮನೇಲ? ಯಾರ್ ಮನೇಲಿ ಮಾಡೋಣ? ನಮ್ ಫ್ರೆಂಡ್ಸ್ ಜೊತೆ ನೀನ್ ಮಾತಾಡಿ ಅದನ್ನ ನೀನೇ ಡಿಸೈಡ್ ಮಾಡು. ಓಕೆ, ಹಾಗಾದ್ರೆ ಎಲ್ರ ಜೊತೆಗೂ ಮಾತಾಡಿ ನೀನ್ ಕಾಲ್ ಮಾಡ್ತೀನಿ. ಬಾಯ್. ಏನೇ ಪಾರ್ಟಿ ಅಂತಿದ್ದೆ? ನಮ್ ಫ್ರೆಂಡ್ಸ್ ಎಲ್ಲ ಸೇರಿ ಒಟ್ಟಿಗೆ ಪಾರ್ಟಿ ಮಾಡ್ಬೇಕು ಅಂತಿದೀವ ಆಂಟಿ. ನಿಮ್ ಪಾರ್ಟಿಗೆ ನಾನು ಬರ್ತೀನಿ ಕಣೆ. ಅದು ಯೂತ್ ಪಾರ್ಟಿ ಆಂಟಿ. ಯಂಗ್ಸ್ಟರ್ಸ್ ಎಲ್ಲ ಸೇರಿ ಮಾಡ್ತಿರೋ ಪಾರ್ಟಿ. ನೀನಂತ ಓಲ್ಡ್ ವುಮೆನ್ ನಾಟ್ ಅಲೌಡ್. ನನ್ ಓಲ್ಡೇನೆ, ಇನ್ನು ಮದ್ವೆ ಕೂಡ ಆಗಿಲ್ಲ ನಂಗೆ. ಒಂದ್ಸಲ ಆಗಿದ್ಯಲ್ಲ. 2ನೇ ಸಲ ಆಗಿಲ್ವಲ್ಲ? ಪ್ಲೀಸ್, ಬೇಕಂದ್ರೆ ಮಾಡರ್ನ್ ಡ್ರೆಸ್ ಹಾಕೋತೀನಿ, ನನ್ನನ್ನು ಪಾರ್ಟಿ ಕರ್ಕೊಂಡು ಹೋಗಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಕೆ ಆಂಟಿ, ಪ್ಲೇಸ್ ಎಲ್ಲಿ ಅಂತ ಗೊತ್ತಾದ್ಮೇಲೆ ನಿನ್ಗೆ ಹೇಳ್ತೀನಿ. ಪಾರ್ಟಿಗೆ ರೆಡಿ ಆಗು. ಪಾರ್ಟಿಗೆ? ವಾವ್, ಭಾವನವರು ಆಗ್ಲೇ 5 ಲಕ್ಷ ಹಾಕಿದ್ದಾರೆ. ಆಂಟಿ, ಇವತ್ತು ಪಾರ್ಟಿ ಖರ್ಚೆಲ್ಲ ನಮ್ದೇ. ಫುಲ್ ಎಂಜಾಯ್ ಮಾಡೋಣ. ಬನ್ನಿ ರಾವ್ ಅವ್ರೆ, ಬನ್ನಿ ಕೂತ್ಕೊಳ್ಳಿ. ಅಮ್ಮ ವಸು, ಪಾವನಿ, ರಾವ್ ಅವ್ರು ಬಂದಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಅಮ್ಮ. ಕಾಫಿ ಟೀ ಏನಾದ್ರೂ ತಗೊಳ್ತೀರಾ? ಈಗೇನು ಬೇಡಮ್ಮ, ಡಿಸೈನ್ಸ್ ರೆಡಿ ಮಾಡಿದ್ದೀರಾ? ನಮ್ಮಣ್ಣ ನೆನ್ನೆನೆ ರೆಡಿ ಮಾಡಿದ್ದಾನೆ ಸರ್, ತುಂಬಾ ಚೆನ್ನಾಗಿ ಬಂದಿದೆ. ಪಾವನಿ, ಹೋಗೋದನ್ನ ತಗೊಂಡ್ ಬಾ. ಸರಿ ರೀ. ಮಾಡ್ತೀನಿ ನಿಮ್ಗೆ. ಹಾರಿಕಾ, ಅವ್ರು ಬಂದಿದ್ದಾರೆ ಕಣೆ. ಆಮೇಲೆ ಮಾಡ್ತೀನಿ. ಯಾರ ಆಂಟಿ? ನಿನ್ನೆ ಮನೆಗ್ ಬಂದು ಇವೆಂಟ್ ಕೊಟ್ರಲ್ಲ ಅವರು ಮತ್ತೆ ಬಂದ್ರಾ? ಈಗ ಅವ್ರಿಗೆ ಇವರು ಡಿಸೈನ್ ತೋರ್ಸಕ್ ಹೊರಟಿದ್ದಾರೆ. ಡಿಸೈನ್ ಅಲ್ಲ, ಬಿಳಿ ಕಾಗ್ದ ತೋರ್ಸಕ್ ಹೊರಟಿದ್ದಾರೆ. ನಡಿಯೇ, ಅವ್ರ ಸಪ್ಪೆ ಮುಖ ಮಾಡ್ಕೊಳ್ಳೋದನ್ನ ನೋಡೋಣ. ನಡಿ ನಡಿ. ತಗೊಳ್ಳಿ. ತಗೊಳ್ಳಿ ಸರ್, ಈವೆಂಟ್ನ ತುಂಬಾ ನೀಟಾಗಿ ಡಿಸೈನ್ ಮಾಡಿದೀವಿ. ನಿನ್ನೆ ಇಡೀ ದಿನ ನಮ್ಮಣ್ಣ ಕಷ್ಟಪಟ್ಟು ಡಿಸೈನ್ ಮಾಡಿದ್ದಾನೆ ಸರ್. ನಾನು ಮಾತ್ರ ಅಲ್ಲ, ನನ್ನ ತಮ್ಮ ವಸು, ನನ್ನ ಹೆಂಡತಿನೂ ಕಷ್ಟಪಟ್ಟಿದ್ದಾರೆ ಸರ್. ನಮ್ ಭಾವ ಬರ್ತಿರೋ ಡಿಸೈನ್ ಸರ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಸರ್. ಹೇಗಿದೆ ಸರ್ ಡಿಸೈನ್ಸ್? ಹೊಸದಾಗಿದೆ ಅಲ್ವಾ? ನಿಮ್ಗೆ ಇಷ್ಟ ಆಯ್ತು ತಾನೆ? ಟ್ರೆಡಿಷನಲ್ ಆಗಿ ಡಿಸೈನ್ಸ್ ಮಾಡಿದ್ದಾರೆ ಸರ್. ಏನ್ ಮಾತಾಡ್ತಿದ್ದೀರಾ ನೀವು? ನಾನು ಹುಚ್ಚನ್ ಮಾಡ್ಬೇಕು ಅಂತಿದ್ದೀರಾ? ಏನಾಯ್ತು ಸರ್? ಎಂಟಿ ಪೇಪರ್ಸ್ನ ನನ್ನ ಕೈ ಕೊಟ್ಟು ಡಿಸೈನ್ ಅಂತಿದ್ದೀರಲ್ಲ.
ಎಂಟಿ ಪೇಪರ್ಸಾ? ಅಯ್ಯೋ ಅಲ್ಲ ಸರ್, ಅದು ಡಿಸೈನ್ಸ್. ನನ್ನ ಹುಚ್ಚ ಅಂತ ಅನ್ಕೊಂಡಿದ್ದೀರಾ? ಇದು ಬಿಳಿ ಕಾಗ್ದ ಅಲ್ಲದೆ ಡಿಸೈನ್ಸಾ? ಇದೇನಾ ನೀವು ಕಷ್ಟಪಟ್ಟು ಮಾಡಿದ್ದು? ಇಷ್ಟಕ್ಕೆಲ್ಲ ಮನೆಯವರೆಲ್ಲ ಕಷ್ಟಪಡ್ಬೇಕಾ? ಫೂಲ್ ಮಾಡಕ್ಕೆ ನಾನೇ ಸಿಕ್ಕದ್ನಾ? ಸಾರಿ ಸರ್, ಎಲ್ಲೋ ಏನೋ ತಪ್ಪಾಗ್ಬಿಟ್ಟಿದೆ. ನಾನು ನಿಮ್ಮ ಹತ್ರ ಬಂದಿದ್ದೆ ನಾನ್ ಮಾಡಿರೋ ದೊಡ್ಡ ತಪ್ಪು. ಅಕ್ಕ, ನಿನ್ನೆ ಭಾವ ಮಾಡಿರೋ ಡಿಸೈನ್ಸ್ನೇನ ತಂದಿದ್ದು? ಅದನ್ನೇ ತಂದಿದ್ದು ವಸು. ಅದೇ ಆದ್ರೆ ಮಾಡಿರೋ ಡಿಸೈನ್ ಎಲ್ಲೋಯ್ತು ಅದಕ್ಕೆ? ಎಲ್ಲ ಸೇರಿ ನಾಟಕ ಮಾಡ್ತಿದ್ದೀರಾ? ಏನಮ್ಮ ವಸು, ನಿನ್ನ ನಂಬಿ ಬಂದ್ರೆ ಹೀಗ ಮೋಸ ಮಾಡೋದು? ಇದೇನಾ ನಿಮ್ ಸಂಸ್ಕಾರ? ಇದೇನಾ ನಿಮ್ ಸಂಸ್ಕೃತಿ ಇವೆಂಟ್ಸ್? ನಡಿ. ಸುಮ್ಮನೆ ಬೋರ್ಡ್ ಹಾಕಿ ಆಫೀಸ್ ತೆಗೆಯೋದಲ್ಲ, ಕೆಲಸ ಮಾಡೋದು ಕೂಡ ಗೊತ್ತಿರಬೇಕು. ಹೊರಗೆ ತಳ್ಕು ಒಳಗೆ ಹುಡುಕು ಅನ್ನೋ ಹಾಗಾಯ್ತು ನೀವು ಮಾಡಿದ್ದು. ಏನ್ ಭಾವ, ನೀವು ಡಿಸೈನ್ ಬಿಡಿಸ್ದೇನೆ ಅವ್ರಿಗೆ ಬಿಳಿ ಕಾಗ್ದ ಕೊಟ್ರಾ? ಅದ್ಯಾಕೋ ಹಾಗೆ ಮಾಡ್ದೆ? ಸ್ವಲ್ಪನಾದ್ರೂ ಜವಾಬ್ದಾರಿ ಅನ್ನೋದು ಬೇಡ್ವಾ? ಪಾಪ ನಾಳೆ ಇವರು ಮಗಳ ಸೀಮಂತ ಹೇಗೋ ಮಾಡ್ತಾರೆ. ಕೆಲ್ಸ ಮಾಡೋದಕ್ ಕೈಲಾಗಿಲ್ಲ ಅಂದ್ರೆ ಬರಲ್ಲ ಅಂತ ಹೇಳ್ಬೇಕೆ ಹೊರತು ಈವೆಂಟ್ ಒಪ್ಕೊಂಡು ಕೆಲ್ಸ ಮಾಡದೇ ಇದ್ರೆ ಹೆಂಗೆ ಭಾವ? ಕೆಲ್ಸ ಮಾಡ್ಬೇಕು ಅಂದ್ರೆ ಅವನಿಗೆ ಕೆಲ್ಸ ಬರ್ಬೇಕಲ್ವೇನೆ? ಅವತ್ತಿಂದ ನೀನ್ ಹೇಳ್ತಾನೆ ಇದ್ದೆ, ಭಾಸ್ಕರ್ ಬಾವನ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಚೇರ್ಮನ್ ಸೀಟಲ್ಲಿ ಕೂಡಿಸ್ಬೇಡಿ ಅಂತ. ನಾನ್ ಹೇಳಿದ್ರೆ ಯಾರ ಆಂಟಿ ಕೇಳಿದ್ರು? ನನಗೆ ಬೈದು ಎಲ್ಲ ಸೇರಿ ಭಾಸ್ಕರ್ ಭಾವನ್ಗೆ ಕಿರೀಟ ತೋಡ್ಸ. ಈಗ ನಿಮ್ ಭಾವ ಪಾಪ ಇವ್ರಿಗೆ ದೊಡ್ಡ ಟೋಪಿ ಹಾಕಿದ್ರು ಕಣೆ. ಸ್ಟಾಪ್ ಇಟ್. ಹಾರಿಕಾ ಮತ್ತೆ ಅತ್ತೆ, ಇನ್ನು ಒಂದೇ ಒಂದು ಮಾತು ಭಾಸ್ಕರನ ಬಗ್ಗೆ ಏನಾದರೂ ಮಾತಾಡಿದ್ರೆ ಮರ್ಯಾದೆ ಇರಲ್ಲ. ಅವ್ರ ಅನ್ನೋದ್ರಲ್ಲಿ ಏನ್ರಿ ತಪ್ಪಿದೆ? ನಿಮ್ಮ ಅಣ್ಣಂಗೆ ಕೆಲಸ ಮಾಡಕ್ ಬರಲ್ಲ ಅಂತ ಈ ಬಿಳಿ ಹಾಳೆ ನೋಡಿದ್ರೆ ಗೊತ್ತಾಗುತ್ತಲ್ವಾ? ನಿಮ್ಮಂಥವ್ರಿಗೆ ಈ ಇವೆಂಟ್ ಕೊಟ್ಟಿದ್ದಕ್ಕೆ ನನ್ನ ಚಪ್ಪಲಿಲಿ ನಾನೇ ಹೊಡ್ಕೋಬೇಕು. ಇಷ್ಟು ದಿನ ನಿಮ್ಮ ಆಫೀಸು ಯಾಕೆ ಮುಚ್ಚಿತ್ತು ಅಂತ ಇವಾಗ ನನಗೆ ಅರ್ಥ ಆಯ್ತು. ಜೀವನದಲ್ಲಿ ಮತ್ತೆ ಈ ಕಡೆ ಬರಲ್ಲ. ಸರ್, ರಾವ್ರೆ ನೀವು ಕೂತ್ಕೊಳ್ಳಿ ಒಂದು ನಿಮಿಷ. ಇನ್ನೂ ಏನ್ರಿ ಕೂತ್ಕೊಳ್ಳೋದು? ಬೇರೆ ಇವೆಂಟ್ ಮಾಡೋರ ಹತ್ರ ಹೋಗ್ತೀನಿ. ಅಗತ್ಯ ಇಲ್ಲ ಸರ್, ನಿಮ್ಮ ಡಿಸೈನ್ ರೆಡಿಯಾಗಿದೆ. ಯಾವುದು? ಈ ಬಿಳಿ ಹಾಳೆನಾ? ಇಲ್ಲ ಸರ್, ಸ್ವಲ್ಪ ವೆಯ್ಟ್ ಮಾಡಿ. ಏನು ಈಗ ಡಿಸೈನ್ ಮಾಡಿ ತೋರಿಸ್ತೀರಾ? ಇಲ್ಲ ಸರ್, ನಮ್ಮ ಅಣ್ಣ ಮಾಡಿರೋ ಡಿಸೈನೇ ತೋರಿಸ್ತೀನಿ. ಹೊಸವ್ರೆ, ಹೋಗಿ ಕ್ಯಾಂಡಲ್ನ ಹಚ್ಕೊಂಡು ತಗೊಂಡು ಬನ್ನಿ. ಕ್ಯಾಂಡಲ್ ಹಚ್ಕೊಂಡು ತಗೊಂಬನ್ನಿ.